ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಜುಲೈ 8, 9, 10 ಈ ಮಹಿಳೆ ಕಾಲಿಡುತ್ತಾಳೆ. ಅವಳು ಬಂದ ನಂತರ ನಿಮ್ಮ ಮನೆಯಲ್ಲಿ ಸದ್ಯದಲ್ಲೇ ಒಂದು ದೊಡ್ಡ ಬದಲಾವಣೆ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ನಡೆಯುತ್ತಿರುವಂತಹ ಏರಿಳಿತಗಳು, ಎದುರಾಗುತ್ತಿರುವಂತಹ ಸವಾಲುಗಳು ಮತ್ತು ಮುಂದಿನ ದಿನದಲ್ಲಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ತರವಾದ ತಿರುವು ಬದಲಾವಣೆಯ ಬಗ್ಗೆ ನಾವಿಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಈ ಮಾಹಿತಿಯಲ್ಲಿ ಅಡಗಿದೆ. ಈ ರಾಶಿ ಚಕ್ರದವರ ಗುಣಗಳು ಬಹಳ ವಿಶೇಷವಾಗಿದೆ. ನೀವು ನೂರಾರು ಜನಗಳ ಗುಂಪಿನಲ್ಲಿದ್ದರೂ ಸಹ ನಿಮ್ಮ ವಿಶೇಷವಾದ ವ್ಯಕ್ತಿತ್ವದಿಂದಾಗಿ ಪ್ರತ್ಯೇಕವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ ಶುರುವಾಗುತ್ತದೆ. ಜುಲೈ 8, 9, 10 ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ಆಗಮನವಾಗುತ್ತಿದ್ದಾಳೆ. ಆ ಮಹಿಳೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುವಂತಹ ಸಮಯ ಶುರುವಾಗುತ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಮಹಿಳೆಯಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ರಹಸ್ಯಮಯ ಹಾಗೂ ಇಡೀ ನಿಮ್ಮ ಎಲ್ಲ ಕಷ್ಟಗಳನ್ನು ಒಂದೇ ಸರಿಗೆ ದೂರ ಮಾಡುವಂತಹ ಒಂದು ಮಹತ್ತರವಾದ ಘಟನೆ ಸಂಭವಿಸುತ್ತದೆ. ಸಂಪೂರ್ಣವಾಗಿ ಇದು ದೈವಿಕವಾಗಿರುವಂತಹ ಆಶೀರ್ವಾದ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಾಗೋದಿಲ್ಲ. ನಿಮ್ಮೆಲ್ಲ ಜೀವನದಲ್ಲಿ ಅಂದುಕೊಂಡ ಹಾಗೆ ಯಾವುದೂ ನಡೀತಾ ಇಲ್ಲ. ಬಹಳಷ್ಟು ಕಷ್ಟಗಳು ಬರ್ತಾ ಇದೆ. ಜೀವನದ ಒಂದು ರಹಸ್ಯವಾದ ಪುಟವನ್ನು ತೆರೆದುಕೊಂಡರೆ ಅದು ನಿಮ್ಮ ಇಡೀ ಭವಿಷ್ಯವನ್ನೇ ದಿಗ್ಭ್ರಮೆಗೊಳಿಸುವಂತೆ ಮಾಡುತ್ತದೆ. ಏಕೆಂದರೆ ಈಗ ನಿಮ್ಮ ಜೀವನವನ್ನು ಒಂದು ದೊಡ್ಡ ದಿಕ್ಕಿಗೆ ಮಹಾನ್ ಶಕ್ತಿ ಕರೆದುಕೊಂಡು ಹೋಗುತ್ತದೆ. ನಿಮ್ಮ ರಾಶಿಯ ನಕ್ಷತ್ರಗಳು ಮತ್ತು ನಿಮ್ಮ ಗ್ರಹಗಳ ಗತಿ ಈಗ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದ ಅಭೂತಪೂರ್ವವಾದ ತಿರುವನ್ನು ತಂದುಕೊಡುತ್ತದೆ. ಇಂದಿನ ವಿಡಿಯೋದಲ್ಲಿ ನಿಮ್ಮ ಇಡೀ ಜೀವನದ ದಾರಿಯನ್ನೇ ಬದಲಾಯಿಸಬಹುದಾದ ಒಂದು ಸಂಗತಿ ನಡೆಯುತ್ತದೆ. ಜುಲೈ 8, 9, 10 ನಿಮ್ಮ ಎಲ್ಲ ಕಷ್ಟಗಳಿಗೆ ಮುಕ್ತಿಯನ್ನು ಹಾಡೋದಕ್ಕೆ ಈಗ ಒಂದು ಸಮಯ ಸಿದ್ಧವಾಗಿದೆ. ಅಂದರೆ ಖಂಡಿತವಾಗಿ ನಿಮ್ಮ ಮನೆಗೆ ಒಬ್ಬ ಮಹಿಳೆಯ ಆಗಮನವಾಗುತ್ತೆ. ಆ ಮಹಿಳೆ ಬಂದ ನಂತರ ನಿಮ್ಮ ಸರ್ವಸ್ವವನ್ನು ಕೂಡ ನೀವು ಸಿದ್ಧಪಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಏಕೆಂದರೆ ನಿಮಗಾಗಿ ಒಬ್ಬರು ಎಲ್ಲವನ್ನ ಮಾಡಲು ಸಿದ್ಧವಾಗಿರ್ತಾರೆ. ನಿಮ್ಮ ಜೀವನ ಪೂರ್ತಿ ಪ್ರೀತಿಯನ್ನು ಕೊಡ್ತಾರೆ. ಅವರು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತನ್ನ ಜೀವನವನ್ನೇ ಅರ್ಪಿಸಲು ಸಿದ್ಧವಾಗಿರುವಂತಹ ಒಂದು ವಿಶೇಷವಾದ ಮಹಿಳೆ ಇದ್ದಾಳೆ. ಇಂದು ಅವಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಹೋದರೆ ನೀವು ಎಲ್ಲವನ್ನ ಕೂಡ ಕಳೆದುಕೊಳ್ಳುವಷ್ಟು ಪಶ್ಚಾತ್ತಾಪ ಪಡುತ್ತೀರಾ. ಏಕೆಂದರೆ ಅವಳ ವ್ಯಕ್ತಿತ್ವದ ರಹಸ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು. ಇಲ್ಲವಾದರೆ ನೀವು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುತ್ತೀರಾ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಬಹುದು. ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಾಲಗಳು, ಸಮಸ್ಯೆಗಳು ಹೆಚ್ಚಾಗಬಹುದು. ನಿಮ್ಮ ಅತ್ಯಂತ ಹತ್ತಿರದವರು ಕೂಡ ನಿಮ್ಮಿಂದ ಮುಖ ತಿರುಗಿಸಬಹುದು. ಆದರೆ ಈ ಮಹಿಳೆ ಮಾತ್ರ ನಿಮ್ಮ ಜೊತೆಗೆ ಕೊನೆಯವರೆಗೂ, ಕೊನೆಯ ಉಸಿರಿರುವವರೆಗೆ ನಿಂತುಕೊಳ್ತಾಳೆ. ನೆರಳಿನಂತೆ ಜೊತೆ ನಿಂತುಕೊಳ್ತಾಳೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಘೋರ ಕಷ್ಟದ ದಿನಗಳು ಬಂದರೂ ಕೂಡ, ನೀವು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದು ಹೋದರೂ ಸಹ ಅಥವಾ ನಿಮ್ಮ ಸಂಪೂರ್ಣವಾಗಿ ಒಂಟಿಯಾಗಿದ್ದರೂ ಕೂಡ ಆ ಮಹಿಳೆ ಮಾತ್ರ ನಿಮ್ಮ ಜೊತೆಗೆ ಇರ್ತಾಳೆ. ನಿಮ್ಮ ಕೈಯನ್ನು ಹಿಡಿಯುತ್ತಾಳೆ. ಸಂಪೂರ್ಣವಾಗಿ ಕೈ ಬಿಡುವುದಿಲ್ಲ. ಅವಳು ತನ್ನ ಹಣ, ಸಂಪತ್ತು, ಆಸ್ತಿ ಮತ್ತು ಸುಖ ಸೌಕರ್ಯವನ್ನು ಮಾತ್ರವಲ್ಲ, ತನ್ನ ಸರ್ವಸ್ವವನ್ನು ಕೂಡ, ಪ್ರಾಣವನ್ನು ಕೂಡ ಕೊಡೋದಕ್ಕೆ ನಿಮಗೆ ಅರ್ಪಿಸಲು ಸಿದ್ಧಳಾಗಿ ಕಾದು ಕುಳಿತಿದ್ದಾಳೆ. ಈ ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅವಳು ಸಾಮಾನ್ಯವಾದ ಮಹಿಳೆಯಲ್ಲ. ಅವಳು ಸಾಕ್ಷಾತ್ ನಿಮ್ಮ ಜೀವನದ ಭಾಗ್ಯಲಕ್ಷ್ಮಿ. ಖಂಡಿತವಾಗಿ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಇರುವುದೇ ನಿಮ್ಮ ಪಾಲಿಗೆ ಒಂದು ದೈವಿಕವಾದ ವರದಾನಕ್ಕಿಂತ ಕಡಿಮೆ ಇಲ್ಲ. ಈ ಅಸಲಿಗೆ ಈ ಮಹಿಳೆ ಯಾರು ಎಂದು ನೀವೀಗ ತೀವ್ರವಾಗಿ ಯೋಚಿಸುತ್ತಿರಬಹುದು. ನೀವು ಭಾವಿಸುತ್ತಿರಬಹುದು, ಖಂಡಿತವಾಗಿ ಇವಳು ಯಾರೋ ನಿಮ್ಮ ಹತ್ತಿರದವರು ಅಥವಾ ಅಪರಿಚಿತಳು, ಅದು ಪರಿಚಿತಳು ಇರಬಹುದು ಎಂದು. ಆದರೆ ಅತಿ ದೊಡ್ಡದಾಗಿರುವಂತಹ ಸತ್ಯ ರಹಸ್ಯ ಅಂದರೆ ಭವಿಷ್ಯದಲ್ಲಿ ಒಂದು ಸಂಪೂರ್ಣ ಅಪರಿಚಿತ ಮಹಿಳೆಯಿಂದ ನಿಮಗೆ ಅಪಾರವಾದ ಅದೃಷ್ಟ ಹುಡುಕಿಕೊಂಡು ಬರುತ್ತದೆ. ಏಕೆಂದರೆ ಜುಲೈ 8, 9, 10 ಅಂಥದ್ದೊಂದು ವಿಶೇಷವಾಗಿರುವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ. ಆ ಮಹಿಳೆ ಬಂದ ನಂತರ ನಿಮ್ಮ ಭವಿಷ್ಯ ಬಂಗಾರವಾಗುತ್ತದೆ. ಧನಲಾಭ, ಅದ್ಭುತವಾದ ಯೋಗ, ರಾಜಯೋಗ, ಒಟ್ಟಾರೆಯಾಗಿ ಸಂಪತ್ತಿನ ಸುರಿಮಳೆ, ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾಳೆ. ಅವಳ ಪರಿಚಯವಾದ ತಕ್ಷಣ ನಿಮ್ಮ ದಾರಿದ್ರ್ಯ ಎಲ್ಲ ದೂರವಾಗುತ್ತದೆ. ಕಷ್ಟಗಳು ಮುಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಇದರ ಸತ್ಯವನ್ನು ಕೇಳಿದಾಗ ನಿಮ್ಮ ಪಾಲಿನಲ್ಲಿ ಇನ್ನು ಮುಂದೆ ಕೆಳಗಿನ ನೆಲವೇ ಸರಿದು ಹೋಗುವಂತೆ
ಇರುವಂತೆ ಆಗುತ್ತದೆ. ಈ ಮಹಿಳೆ ನಿಮ್ಮಿಂದ ಒಂದು ಏನನ್ನು ಕೂಡ ಬಯಸೋದಿಲ್ಲ. ಅಷ್ಟೇ ಅಲ್ಲದೆ ಅವಳು ನಿಮ್ಮಿಂದ ಮೈಲಿಗಲ್ಲಿನಷ್ಟು ದೂರ ಇದ್ದಾಳೆ ಅಷ್ಟೇ. ಅವಳು ನಿಮ್ಮ ಹತ್ತಿರದಲ್ಲೇ ಇದ್ದಾಳೆ ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇರ್ತಾಳೆ. ಅವಳನ್ನು ನೀವು ಗುರುತಿಸಿದಾಗ ನಿಮ್ಮ ಭಾಗ್ಯ ಬದಲಾಗುತ್ತದೆ. ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ಅಯ್ಯೋ ದೇವರೇ, ಈ ಮಹಿಳೆಯನ್ನು ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಮತ್ತು ತಿಳಿದುಕೊಂಡಿದ್ದೇನೆ. ನಾನು ಅವಳನ್ನು ಪ್ರತಿದಿನ ನೋಡುತ್ತೇನೆ, ಆದರೆ ನಾನು ಇಷ್ಟು ದಿನಗಳ ಕಾಲ ಕಣ್ಣಿಲ್ಲದೆ ಇರುವಂತೆ ಕುರುಡನಾಗಿದ್ದೇನೆ ಎಂದು ನೀವು ದೇವರ ಹತ್ತಿರ ಈ ಒಂದು ಮಾತನ್ನು ಹೇಳುತ್ತೀರಾ. ಏಕೆಂದರೆ ಅಷ್ಟೊಂದು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ. ಈ ಸಮಯ ಖಂಡಿತ ನಿಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠವಾಗಿರುವಂತಹ ವಿಶೇಷವಾದ ತಿರುವನ್ನು ತರುವಂಥದ್ದು. ಆ ಮಹಿಳೆಯ ಕೈ ಮಾತ್ರವಲ್ಲ, ಅವಳ ಗುಣ, ಅವಳ ಅಂದ ಚಂದ ಎಲ್ಲವೂ ಕೂಡ ಇನ್ನು ಮುಂದೆ ಅದ್ಭುತವಾಗಿ ನಿಮ್ಮ ಜೀವನಕ್ಕೆ ಸಹಾಯ ಮಾಡುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿಯ ಮನಸ್ಸು ಸುಂದರವಾಗಿದ್ದಾಗ ಮಾತ್ರ ಮುಖದಲ್ಲಿ ಅದ್ಭುತವಾದ ನಗು ಬರುತ್ತದೆ. ಅವಳ ಮುಖ ಸೌಂದರ್ಯಕ್ಕಿಂತ ಒಂದು ಗುಣ ಸೌಂದರ್ಯ ಹೆಚ್ಚು ನಿಮಗೆ ವಿಶೇಷವಾಗಿ ಹತ್ತಿರವಾಗುತ್ತದೆ. ಆ ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಹೊಸತನದಿಂದ ತುಂಬಿರುತ್ತದೆ. ಒಟ್ಟಾರೆ ನಿಮ್ಮ ಜೀವನ ಭವ್ಯವಾದ ಅರಮನೆಯಂತೆ ಬದಲಾಗುತ್ತದೆ. ಇಷ್ಟು ದಿನ ನಿಮ್ಮನ್ನು ಸತತವಾಗಿ ಕಾಡುತ್ತಿದ್ದಂತಹ ಕಷ್ಟಗಳು, ಅಳಿಸುತ್ತಿದ್ದಂತಹ ನಿಮ್ಮ ದೌರ್ಭಾಗ್ಯ ಕೂಡ ಅಚಾನಕ್ ಆಗಿ ಬದಲಾಗುತ್ತದೆ. ವರ್ಷಗಳಿಂದ ನೀವು ನಿದ್ರಿಸದೇ ಇರುವಂತಹ ಒಂದು ಕಾದು ಕುಳಿತಿದ್ದಂತಹ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವಂತಹ ಅವಕಾಶ ನಿಮ್ಮ ಮನೆ ಬಾಗಿಲನ್ನು ತಲುಪುತ್ತದೆ. ಈಗ ಈ ಅದೃಷ್ಟವನ್ನು ಯಾರೂ ಕೂಡ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಒಂದು ಕ್ಷಣದಲ್ಲಿ ಹೇಳುವುದಾದರೆ, ಈ ಸಮಯ ನೀವು ಮಣ್ಣು ಮುಟ್ಟಿದರೂ ಬಂಗಾರವಾಗಿಸಿಕೊಳ್ತೀರಾ. ಈ ಮಹಿಳೆ ನಿಮ್ಮನ್ನು ರಸ್ತೆಯ ಧೂಳಿನಿಂದ ಎತ್ತಿ ಅರಮನೆಯ ಸಿಂಹಾಸನದ ಹೊರಗೆ ಕರೆದುಕೊಂಡು ಹೋಗ್ತಾರೆ. ಏಕೆಂದರೆ ಅಂತಹ ಶಕ್ತಿಯನ್ನು ಹೊಂದಿದ್ದಾಳೆ. ಜೀವನದಲ್ಲಿ ಒಬ್ಬ ಮಹಿಳೆಗೆ ಕೋಟಿಗಟ್ಟಲೆ ಹಣಕ್ಕಿಂತ ಒಂದು ಪ್ರೀತಿ ಹೆಚ್ಚು ಅಗತ್ಯವಾಗಿರುತ್ತದೆ. ಒಬ್ಬ ನಿಜವಾದ ಸಂಗಾತಿ ನಿಮ್ಮ ನಿಜವಾದ ಜೀವನದಲ್ಲಿ ಈ ಮಹಿಳೆ ಅದೇ ರೀತಿ ರಕ್ಷಕಿಯಾಗಿ, ಶಿಕ್ಷಕಿಯಾಗಿ ಮತ್ತು ಪ್ರೇಯಸಿಯಾಗಿ ಬರುತ್ತಿದ್ದಾಳೆ. ಹಿಂದಿನ ವಿಡಿಯೋ ಈ ರಾಶಿ ಚಕ್ರದವರಿಗೆ ತುಂಬ ಮುಖ್ಯವಾಗಿರುತ್ತದೆ. ಒಟ್ಟಾರೆಯಾಗಿ ಈ ವಿಡಿಯೋ ನಿಮ್ಮ ನಿದ್ರೆಯನ್ನು ಕೆಡಿಸುತ್ತದೆ, ಖಂಡಿತವಾಗಿ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ, ಒಟ್ಟಾರೆಯಾಗಿ ಹಣಕಾಸಿನ ಸೌಲಭ್ಯವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಈಗ ಬದಲಾಯಿಸಬಲ್ಲ ವಿಶೇಷವಾದ ಮಾಹಿತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏಕೆಂದರೆ ಈ ರಾಶಿ ಚಕ್ರದವರು ನಿಮ್ಮ ಫ್ರೆಂಡ್ಸ್ ಅಲ್ಲಿದ್ದರೂ ಕೂಡ ಅವರು ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿ. ಆ ವ್ಯಕ್ತಿ ಬಂದಾಗ ಅವರ ಜೊತೆ ನಡೆದುಕೊಳ್ಳುವಂತಹ ರೀತಿ ಮತ್ತು ಮಾತನಾಡುವ ಮಾತುಗಳು ಬಹಳಷ್ಟು ಮುಖ್ಯವಾಗುತ್ತದೆ. ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಆ ವ್ಯಕ್ತಿ ನಿಮ್ಮಿಂದ ದೂರವಾಗಬಹುದು. ಬಂದಂತಹ ಅದೃಷ್ಟ ನಿಮ್ಮನ್ನು ಬಿಟ್ಟು ಹೊರಟು ಹೋಗ್ಬೋದು. ಈಗ ನಿಮ್ಮ ಮನಸ್ಸನ್ನು ಹಿಡಿದು ಕುಳಿತುಕೊಂಡು ಎಲ್ಲವನ್ನ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಗ್ರಹಗಳು ಮತ್ತು ನಿಮ್ಮ ನಕ್ಷತ್ರಗಳು ನಿಮಗೆ ಸೂಚನೆಗಳನ್ನು ನೀಡುತ್ತದೆ. ಆ ಮಹಿಳೆ ಯಾರು, ಅವಳು ನಿಮಗೆ ಎಲ್ಲಿ ಸಿಗುತ್ತಾಳೆ? ಒಟ್ಟಾರೆಯಾಗಿ ಆ ಮಹಿಳೆ ದೊಡ್ಡ ಪ್ರಶ್ನೆ. ಏಕೆಂದರೆ ಅವಳು ಹಿಂದಿನವರೆಗೂ ತನ್ನ ಹೃದಯದ ಮಾತನ್ನು ನಿಮಗೆ ಹೇಳಲು ಕೂಡ ಹೆದರುತ್ತಿದ್ದಳು, ಹಿಂದೆ ಸರಿಯುತ್ತಿದ್ದಳು, ನೇರವಾಗಿ ಹೇಳಲು ಸಾಧ್ಯವಾಗಿಲ್ಲ ಎನ್ನುವಂತಹ ರಹಸ್ಯವನ್ನು ಇಂದು ನಾವು ಬಿಚ್ಚಿಡುತ್ತಿದ್ದೇವೆ. ಏಕೆಂದರೆ ಈ ಮಹಿಳೆಯ ಸಂಬಂಧ ನಿಮ್ಮ ಹಿಂದಿನ ಜನ್ಮದೊಂದಿಗೆ ಜೋಡಿಸಲ್ಪಟ್ಟಿದೆ. ಅಂದರೆ ಈ ಮಹಿಳೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಒಂದು ಅಪೂರ್ಣವಾಗಿದ್ದ ಪ್ರೇಮದ ಒಂದು ಸಂಬಂಧವಾಗಿರುತ್ತದೆ. ಇವರು ನಿಮ್ಮನ್ನು ಹುಡುಕುತ್ತಾ ಇಲ್ಲಿಯವರೆಗೂ ಬಂದಿದ್ದಾಳೆ. ಇದಕ್ಕೆ ಯಾವ ಖಚಿತ ಸೂಚನೆಗಳಿವೆ? ನೀವು ಅವಳನ್ನು ಹೇಗೆ ಗುರುತಿಸಬೇಕು ಮತ್ತು ನೀವು ಆ ಮಹಿಳೆಯ ಜೊತೆಗೆ ಗುರುತಿಸಿದ ನಂತರ ಯಾವ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕು? ಖಂಡಿತವಾಗಿ ಅದು ಕೂಡ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ. ಈ ಸಮಯದಲ್ಲಿ, ಈ ಘೋರ ಕಲಿಯುಗದಲ್ಲಿ ಹಣ ಸಂಪಾದನೆ ಮಾಡುವುದು ಬಹಳ ಮುಖ್ಯ. ಈಗ ಹಣಕ್ಕೆ ಇರುವಂತಹ ಪ್ರಾಮುಖ್ಯತೆ ಗುಣಕ್ಕೆ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಒಬ್ಬ ಮಹಿಳೆ ನಿಮಗೋಸ್ಕರ ಹಣ ಮತ್ತು ಗೌರವ ಮತ್ತು ಸುಲಭವಾಗಿ ಎಲ್ಲವನ್ನು ಕೊಡಲು ಸಿದ್ಧಳಾಗಿದ್ದಾಳೆ ಎಂದರೆ ನೀವು ಅಲ್ಲಿಯೇ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಈಗಿನ ಕಾಲದಲ್ಲಿ ಯಾವ ರೀತಿ ನಡೆಯುತ್ತಿದೆ ಎನ್ನುವುದು ನಿಮಗೆ ಗೊತ್ತು. ಜನರು ಮೋಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಯಾರಿಂದ ಸುಲಭವಾಗಿ ಸಹಾಯ ಸಿಗುತ್ತದೆ ಎಂದು ಹುಡುಕುತ್ತಾರೆ. ಅಂಥದ್ರಲ್ಲಿ ಒಂದು ಪವಿತ್ರವಾದ ವಿಷಯ ದೊರಕುವುದು ಬಹಳ ಅದ್ಭುತವಾದ ಸತ್ಯದ ಪ್ರೀತಿಯಿಂದ ಮಾತ್ರ. ಈ ಮಹಿಳೆ ನಿಮ್ಮನ್ನು ಆತ್ಮದಿಂದ ಪ್ರೀತಿಸುವಂಥವಳು. ಅವಳೇ ನಿಮ್ಮ ನಿಜವಾದ ಜೀವನ ಸಂಗಾತಿ. ಈಗ ನಾವು ನಿಮ್ಮ ಹೃದಯದ ಅತಿ ಆಳದ ಮತ್ತು ಅಡಗಿರುವ ರಹಸ್ಯಗಳನ್ನು ಹೊರಗೆ ತೆಗೆಯೋದಾದರೆ ನಿಮ್ಮ ಜೀವನದ ಬಗ್ಗೆ ಕೆಲವು ವಿಶೇಷವಾದ ಗುಪ್ತ ಭವಿಷ್ಯವಾಣಿಗಳು ಕೂಡ ಇದರಲ್ಲಿದೆ. ಈ ವಿಷಯವನ್ನು ಈಗಾಗಲೇ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮತ್ತು ನೀವು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಮಾತ್ರ ಕೇಳಿ. ಖಂಡಿತ ಆಗ ಮಾತ್ರ ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ತಿಳಿಯುತ್ತದೆ. ಈ ಮಹಿಳೆ ನಿಮ್ಮನ್ನು ಅತ್ಯಂತ ಆಳವಾಗಿ ಪ್ರೀತಿಸುವಂಥವಳು. ಇದು ಕಲಿಯುಗದ ನಾಟಕೀಯವಾದ ಪ್ರೀತಿಯಲ್ಲ, ಇದು ನಿಮ್ಮ ನಿಜವಾದ ಸಾತ್ವಿಕ ಪ್ರೀತಿ. ಈ ಮಹಿಳೆಯ ಸಂಬಂಧ ನಿಮ್ಮ ಸಂಬಂಧ ಹಿಂದಿನ ಜನ್ಮದ ಹೊರಗೆ ತುಂಬ ಆಳವಾಗಿ ಜೋಡಿಸಿದೆ. ಅದಕ್ಕಾಗಿ ಜನ್ಮದಲ್ಲೂ ಅವಳು ನಿಮಗಾಗಿ ಒಂದು ಕ್ಷಣವನ್ನು ಕೂಡ ಹೃದಯದಿಂದ ತುಂಬಿಕೊಂಡು ಬಂದಿದ್ದಾಳೆ. ಮನಸ್ಸಿನಲ್ಲಿ ದೂರ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಷ್ಟು ಬ್ರಹ್ಮಾಂಡದ ಶಕ್ತಿ ಅವರನ್ನು ಒಟ್ಟುಗೂಡಿಸುತ್ತದೆ. ನೀವು ಅವರನ್ನು ನೋಡಿದಾಗ ಕೆಲವೊಂದಿಷ್ಟು ಸೂಚನೆಗಳು
ಸಿಗಬಹುದು. ಅರ್ಥ ಮಾಡಿಕೊಳ್ಳಬೇಕು. ಭವಿಷ್ಯದಲ್ಲಿ ನಡೆಯಲಿರುವಂತಹ ದೊಡ್ಡ ಘಟನೆಗಳು ಸಹ ಸುಲಭವಾಗಿ ತಿಳಿದುಕೊಳ್ಳಬಹುದು. ಆ ಮಹಿಳೆಯ ಕಣ್ಣುಗಳನ್ನು ನೋಡಿದಾಗ ನಿಮ್ಮ ಜೀವನದಲ್ಲಿ ಯಾವುದೋ ರೀತಿಯ ನೆನಪು ಬರುತ್ತದೆ ಮತ್ತು ಅವರ ಜೊತೆ ನಿಮಗೆ ಯಾವುದೋ ರೀತಿಯ ಸಂಬಂಧ ಇರುವಂತೆ ಭಾಸವಾಗುತ್ತದೆ. ಪದೇ ಪದೇ ಅವರನ್ನು ನೋಡಬೇಕು ಎನಿಸುತ್ತದೆ. ಅವರ ಜೊತೆ ಮಾತನಾಡುವಾಗ ನಿಮಗೆ ದೇವರು ಹಲವಾರು ರೀತಿಯ ಸೂಚನೆಗಳನ್ನು ಕೊಡಬಹುದು. ಅಂದರೆ ಯಾವತ್ತೂ ಕಣ್ಣಿಗೆ ಕಾಣದ ಒಂದು ಚಿಟ್ಟೆ ನಿಮ್ಮ ಕಣ್ಣಿಗೆ ಕಾಣಿಸಬಹುದು. ಯಾವುದೋ ಒಂದು ಬಣ್ಣ ಪದೇ ಪದೇ ನಿಮ್ಮ ಕಣ್ಣನ್ನು ಕುಕ್ಕಬಹುದು. ಅಥವಾ ಯಾವುದೋ ಒಂದು ಸಂಖ್ಯೆ ನಿಮ್ಮ ಅಕ್ಕಪಕ್ಕ ಸುಳಿಯಬಹುದು. ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಆ ಮಹಿಳೆ ಅಳಿಯ ಸಂಬಂಧ ಎನ್ನುವುದನ್ನು ಸಾಬೀತುಪಡಿಸುತ್ತದೆ. ನಿಮ್ಮ ಅತಿಯಾದ ಚಿಂತೆಗಳು, ಮಾನಸಿಕ ಒತ್ತಡಗಳು, ಕಷ್ಟಗಳು ಮಾಯವಾಗಲು ಪ್ರಾರಂಭವಾಗುತ್ತದೆ. ಆ ಮಹಿಳೆಯ ಜೊತೆಗಿನ ಮಾತು ನಿಮ್ಮ ಜೀವನದಲ್ಲಿ ಧೈರ್ಯವನ್ನು ತುಂಬುತ್ತದೆ, ಶಕ್ತಿಯನ್ನು ತಂದುಕೊಡುತ್ತದೆ. ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ಒಂದು ವಿಚಿತ್ರವಾದ ಸಂತೋಷ ಯಾವುದೇ ಕ್ಷಣದಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಪ್ರವೇಶ ಮಾಡಬಹುದು. ಆ ವ್ಯಕ್ತಿ ಆ ಮಹಿಳೆಯ ಜೊತೆ ಒಡನಾಟ ಶುರುವಾದಾಗ ಮನಸ್ಸು ಶಾಂತವಾಗಿರುತ್ತದೆ, ಒತ್ತಡದಿಂದ ಮುಕ್ತಿ ಸಿಗುತ್ತದೆ, ಸಂತೋಷ ತುಂಬಿರುತ್ತದೆ. ಈ ರೀತಿ ನಡೆಯುವಂತಹ ನಿಮ್ಮೊಳಗೆ ಒಂದು ಹೊಸ ಪವಿತ್ರ ಶಕ್ತಿ ಪ್ರವೇಶ ಮಾಡುತ್ತದೆ. ನಿಮಗೆ ಅನಿಸುತ್ತದೆ, ಈಗ ನೀವು ಯಾವುದೇ ಸಮಸ್ಯೆಗೆ ಹೆದರೋದಿಲ್ಲ. ಏನಾದರೂ ಕಷ್ಟ ಬಂದರೂ ಮುಂದೆ ನೋಡಿಕೊಳ್ಳುತ್ತೇನೆ. ಅದು ತುಂಬ ಶಾಂತವಾದ ಮನಸ್ಸಿನಿಂದ ಎದುರಿಸುತ್ತೀರಾ. ದೊಡ್ಡ ದೊಡ್ಡ ಸಂಕೇತ ನಿಮ್ಮ ನಿದ್ರಿಸುತ್ತಿದ್ದಂತಹ ಅದೃಷ್ಟ ಈಗ ಹಠಾತ್ ಆಗಿ ಎಚ್ಚರಗೊಳ್ಳುವುದು ನಿಮ್ಮನ್ನು ಬೆಂಬಲಿಸಲು ಪ್ರಾರಂಭಿಸುತ್ತದೆ. ಮೊದಲು ನೀವು ಮಾಡುತ್ತಿದ್ದಂತಹ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಹಾಳಾಗುತ್ತಿತ್ತು. ನಿಮ್ಮ ಕೆಲಸಗಳು ಈಗ 100ಕ್ಕೆ 100ರಷ್ಟು ಎಲ್ಲವೂ ಸರಿ ಹೋಗುತ್ತದೆ. ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ಳುತ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸೋಲಿಗೆ ಜಾಗ ಇರೋದಿಲ್ಲ. ನಿಮ್ಮ ಮನಸ್ಥಿತಿ ಈಗ ಅದೃಷ್ಟ, ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ಹಂತ ಹಂತವಾಗಿ ನೀವು ಜೀವನದ ಹೊಸ ಹೊಸ ಮೌಲ್ಯವನ್ನು ತಿಳಿದುಕೊಳ್ತೀರಾ. ನಿಮ್ಮಲ್ಲಿ ಒಂದು ಹೊಸ ತೇಜಸ್ಸು ಮತ್ತು ಸಕಾರಾತ್ಮಕವಾದ ಶಕ್ತಿ ತುಂಬಿಕೊಳ್ಳುತ್ತದೆ. ಈ ಸಮಯವನ್ನು ಖಂಡಿತವಾಗಿ ನೀವು ಕೈಗೆತ್ತಿಕೊಳ್ಳುವಂತಹ ಪ್ರತಿಯೊಂದು ಹೊಸ ಕೆಲಸದಲ್ಲೂ ಹಿರಿಯರ ಆಶೀರ್ವಾದದ ಜೊತೆಗೆ ನಿಮ್ಮ ಆಫೀಸ್ನಲ್ಲಿ ಬಾಸ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ವೃಷಭ ರಾಶಿಯ ಸ್ನೇಹಿತರೆ, ಒಟ್ಟಾರೆಯಾಗಿ ಮಿಥುನ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಆ ಅದೃಷ್ಟದ ಮಹಿಳೆಯು ನಿಮ್ಮ ದಿನವನ್ನು ಇನ್ನಷ್ಟು ಒಳೆಪು ಮಾಡೋದಕ್ಕೆ ಬರ್ತಿದ್ದಾರೆ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಬಳಿ ಹುಡುಕಿಕೊಂಡು ಬರುವಂತಹ ಅದ್ಭುತ ಕಾಲ ಸೃಷ್ಟಿಯಾಗುತ್ತದೆ. ನಿಮ್ಮ ಜೀವನದಲ್ಲಿ ಸ್ಥಿರತೆ, ಹಣ, ಐಶ್ವರ್ಯ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತದೆ. ಈ ಅಪರಿಚಿತ ಮಹಿಳೆಯ ಒಂದು ವಿಶೇಷವಾಗಿರುವಂತಹ ಸಾನ್ನಿಧ್ಯ, ಗಟ್ಟಿಯಾದ ತೀವ್ರವಾಗಿ ಸಿಲುಕಿರುವಂತಹ ಈ ಪ್ರವೇಶ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಳಿಗೆ ಕೂಡ ಶಕ್ತಿಯನ್ನು ತುಂಬುತ್ತದೆ. ಅಪಾರವಾಗಿ ಯಶಸ್ಸು ಮತ್ತು ಮಾನಸಿಕವಾಗಿ ಶಾಂತಿಯನ್ನು ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರೀತಿಯ ಕೊರತೆ ಬರುವುದಿಲ್ಲ. ಅಥವಾ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ದೂರ ಮಾಡಿಕೊಳ್ತೀರಾ. ಖಂಡಿತವಾಗಿ ಈಗ ನೀವು ಮಾಡಬೇಕಾದ ಒಂದು ವಿಶೇಷವಾದ ಕೆಲಸ ಅಂದರೆ ಶ್ರೀಕೃಷ್ಣ ಮತ್ತು ರಾಧೆಯ ಫೋಟೋವನ್ನು ನೀವು ಯಾವುದೇ ರೀತಿಯ ಫ್ರೆಂಡ್ಸ್ಗಳ ಮೂಲಕ ಗಿಫ್ಟಾಗಿ ಪಡೆದುಕೊಳ್ಳಬಹುದು. ಅದು ನಿಮ್ಮ ಮನಸ್ಸನ್ನು ಹೆಚ್ಚು ಆಕರ್ಷಣೆಗೆ ಒಳಗಾಗುವಂತೆ ಮಾಡುತ್ತದೆ. ಆ ರೀತಿಯ ಭಾವಚಿತ್ರ ನಿಮಗೆ ಸಿಕ್ಕಿದಾಗ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಪೂರ್ವ ದಿಕ್ಕಿಯ ಗೋಡೆಯ ಮೇಲೆ ಹಾಕೋದು ಖಂಡಿತವಾಗಿ ಉತ್ತಮ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಸುಂದರವಾಗಿರುವಂತಹ ಕ್ಷಣವನ್ನು ಅನುಭವಿಸ್ತೀರಾ. ರಾಧಾ, ಕೃಷ್ಣ ಮತ್ತು ಈ ಒಂದು ವಿಶೇಷವಾದ ಭಾವಚಿತ್ರದೊಂದಿಗೆ ನಿಮ್ಮ ಜೀವನ ಪೂರ್ತಿ ಧನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತದೆ. ಖಂಡಿತವಾಗಿ ಅವರು ನಿಮಗೆ ಯಾವುದೇ ರೀತಿಯ ಗಿಫ್ಟ್ಗಳ ಮೂಲಕ ಸಿಗದೇ ಇದ್ರೂ ಕೂಡ ನೀವೇ ಒಂದು ರಾಧಾ ಕೃಷ್ಣ ಚಿತ್ರಣವನ್ನು ತಂದು ಮನೆಯಲ್ಲಿಟ್ಟು ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೋಡುವುದು, ಪೂಜೆಯನ್ನು ಸಲ್ಲಿಸುವುದನ್ನು ಮಾಡ್ತಾ ಬಂದರೆ ನೀವು ಅಂದುಕೊಂಡಂತಹ ಸ್ಥಿತಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ಈ ಅಪರಿಚಿತ ಮಹಿಳೆಯಿಂದ ಬರುವಂತಹ ವಿಶೇಷವಾದ ಅದೃಷ್ಟ ನಿಮ್ಮ ಜೀವನಕ್ಕೆ ಬರಲಿರುವಂತಹ ಸ್ತ್ರೀಯನ್ನು ಗುರುತಿಸಲು ಇನ್ನು ವಿಳಂಬ ಮಾಡಬೇಡಿ. ಏಕೆಂದರೆ ಕೆಲವೊಂದಿಷ್ಟು ದೈವಿಕ ಸಂಕೇತಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಮುನ್ನುಡಿಯಾಗುತ್ತದೆ. ಈಗ ನೀವು ಎಲ್ಲವನ್ನ ಪಡೆದುಕೊಳ್ಳುವಷ್ಟು ಶಕ್ತಿ ಮತ್ತು ಎಲ್ಲವನ್ನ ಪಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ಈಗ ಪರವಾಗಿ ಎಲ್ಲವೂ ಕೆಲಸ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿ ನೀವು ಸ್ಪಷ್ಟವಾಗಿರುವಂತಹ ತೀರ್ಮಾನವನ್ನು ತೆಗೆದುಕೊಳ್ತೀರಾ. ನಿಮ್ಮ ಆತ್ಮಗೌರವ ಹೆಚ್ಚಾಗುತ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಆ ಮಹಿಳೆಯ ಮೂಲಕ ಬರ್ತಕ್ಕಂತಹ ಪ್ರತಿಯೊಂದು ಆಸೆ, ಕನಸುಗಳು ಸ್ಪಷ್ಟವಾಗಿ ನನಸಾಗುತ್ತದೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿ ಉತ್ತಮವಾದ ಒಂದು ಶಿಖರವನ್ನು ತಲುಪುತ್ತದೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.